ಪುಷ್ಪ ಮೂವಿ ಮಾಡಿದಾರಲ್ಲ, ಅದು ಆಕ್ಚುಲಿ ಫಸ್ಟ್ ನಾವು ಮಾಡಿದ್ವಿ. ಫೈನಲ್ ಆಗಿ ಪುಷ್ಪ ಸ್ಟೈಲ್ ಫೈನಲ್ ಆಯ್ತು. ಸುಕುಮಾರ್ ಅವರು ಯೋಚನೆ ಮಾಡೋ ರೀತಿ, ಇವ್ರು ಯೋಚನೆ ಮಾಡೋ ರೀತಿ ಆಲ್ಮೋಸ್ಟ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗ್ಬಿಟ್ಟಿತ್ತು. ಸೊ ಅದು ನನಗೆ ಹೇಳಿಲ್ಲ ಇವರು, ಲಕ್ಕಿಲಿ ಬದುಕಿದಾರೆ. ಅವತ್ತು ನಾವು ಫುಲ್ ಶಾಕ್ ಆಕ್ಚುಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಮಾಂಕ್ ದ ಯಂಗ್ ಸಿನಿಮಾ ತಂಡ ಇದೆ. ಮನೆಯವ್ರ ಜೊತೆ ಮಾತಾಡೋಣ. ವೆಲ್ಕಮ್ ಟು ಶೋ ಸರ್. ವೆಲ್ಕಮ್ ಟು ಶೋ. ವೆಲ್ಕಮ್ ಟು ದ ಶೋ. ಹೇಗಿದ್ರೆ ಎಲ್ಲರೂ? ಸೂಪರ್. ಸಿನಿಮಾ ಇದೇ ವಾರ ರಿಲೀಸ್ ಆಗ್ತದೆ, ಫೆಬ್ರವರಿ 28ಕ್ಕೆ. ಹೌಸ್ ಜೋಶ್? ಫೀಲಿಂಗ್ ಹೈ. ತುಂಬಾ ಜೋಶಲ್ಲಿ ಇದೀವಿ. ಆಕ್ಚುಲಿ ಜೋಶಲ್ಲೇ ಶೂಟಿಂಗ್ ಮಾಡಿದೀವಿ. ತುಂಬಾ ಪಾಸಿಟಿವ್ ಆಗಿದ್ದೀವಿ. ಸೊ ನಮ್ಮ ಕಂಟೆಂಟ್ ನ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಇದುವರೆಗೂ ನಾವು ಆಡಿಯನ್ಸ್ ಆಗಿ ಮಾಂಕ್ ದ ಓಲ್ಡ್ ಮಾಂಕ್ ಅಂತ ಕೇಳಿದ್ವಿ. ಮಾಂಕ್ ದ ಯಂಗ್ ಈ ಟೈಟಲ್ ನ ಇಡಬೇಕು ಅಂತ ಅನ್ಕೊಂಡಿದ್ ಯಾಕೆ? ಅಂದ್ರೆ ಓಲ್ಡ್ ಮಾಂಕ್ ಅಂದ್ರೆ ಅದಕ್ಕೆ ಒಂದು ಲೆಗಸಿ ಇದೆ. ಮಾಂಕ್ ದ ಯಂಗ್ ಅನ್ನೋ ಟೈಟಲ್ ಹೆಂಗ್ ಹುಡ್ತು? ಆಕ್ಚುಲಿ ಸ್ಟೋರಿ ಒನ್ ಲೈನ್ ಸ್ಟೋರಿ ಬರೆದಾಗ ಸೊ ಒಂದು ಕಾನ್ಸೆಪ್ಟ್ ಸಿಕ್ತು. ಆ ಕಾನ್ಸೆಪ್ಟ್ ಮೇಲೆ ನಾನು ಒಂದು ಮಾಂಕ್ ಅಂತ ಇರ್ತಾರೆ, ಮಾಂಕ್ ಅನ್ನೋನಿಗೆ ಹೆಸರಿರಲ್ಲ. ಸೊ ದಾಡಿ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡಿರ್ತಾನೆ. ಸೊ ಹಾಗಾಗಿ ಅಲ್ಲಿ ನೋಡೋ ಆಡಿಯನ್ಸಿಗೆ ಏನಾಗುತ್ತೆ, ಓ ಇವನು ಮಾಂಕ್ ತರ ಇದ್ದಾನೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವ್ನು ಮಾಂಕ್ ಅಂತ. ಸೊ ಮಾಂಕ್ ದಿ ಯಂಗ್ ಅನ್ನೋದು ಉಲ್ಟಾ, ಆಕ್ಚುಲಿ ಅದು ರಾಂಗ್. ನಾವು ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ಓಲ್ಡ್ ರಾಂಗ್ ಆಗುತ್ತೆ, ದಿ ಯಂಗ್ ಮಾಂಕ್ ಆಗುತ್ತೆ. ಸೊ ನಾನು ಅದಕ್ಕೆ ಮೂವಿಯಲ್ಲಿ ಟ್ವಿಸ್ಟ್ ಸಿಗುತ್ತೆ ನಿಮ್ಗೆ ಲಾಸ್ಟಿಗೆ, ಮಾಂಕ್ ದಿ ಯಂಗ್ ಅಂತ. ಸೊ ಏನಕ್ಕೆ ಅಂತ ನೀವು ಮೂವಿಯಲ್ಲಿ ಗೊತ್ತಾಗುತ್ತೆ. ಓಕೆ. ಅಂಡ್ ಸ್ಪೇಸ್ ಒಡೆಸ್ಸಿ ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಮಾತಾಡಿದ್ರ, ಪ್ರಾಬಬ್ಲಿ ಅಂದ್ರೆ ಒಂದು ಸ್ಪೇಸ್ ಅಲ್ಲಿ ನಡೆಯುವಂತಹ ವಿಷಯ ಅಲ್ವಾ ಇದು? ಅಂದ್ರೆ ಫಿಕ್ಷನಲ್ ವರ್ಲ್ಡ್. ಸೊ ಆ ಥರ ಸ್ಪೇಸಲ್ಲಿ ಅಂತ ಇಲ್ಲ, ಒಂದು ಮಸ್ಕರ್ ರಾಲ್ಡಾ ಅಂತ ಒಂದು ಸ್ಪೇಸಿಂದ ಫ್ಯೂಚರಿಂದ ಪಾಸ್ಟಿಗೆ ಬರ್ತಾರೆ. ಅಂದರೆ ಇಯರ್ ಅಂತ ಮೆನ್ಷನ್ ಮಾಡಿಲ್ಲ ನಾವು, ಫ್ಯೂಚರ್ ಯಾವುದಿದೆ ಅಂತ. ಸೊ 1969ಗೆ ಪಾಸ್ಟಿಗೆ ಬರ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಅಂಡ್ ಮೊದಲನೇ ಸಿನಿಮಾ ನಿಮ್ದು ನಾಯಕ ನಟರಾಗಿ ಆಕ್ಟ್ ಮಾಡ್ಬೇಕಾದ್ರೆ, ಈಗ ನಾವುಗಳು ನೋಡ್ಕೊಂಡ್ ಬಂದಿರುವಂತಹ ಸಿನಿಮಾಗಳು ಅಂದ್ರೆ ಒಂದು ರೊಮ್ಯಾಂಟಿಕ್ ಜಾನ್ರೇನೋ ಇಲ್ಲ ಒಂದು ಕಾಮಿಡಿ ಜಾನರೋ ಆಕ್ಷನ್ ಜಾನ್ರಲ್ಲೋ ಈ ತರದ ಸಿನಿಮಾಗಳು ಮಾಡೋದು ಈಸಿ. ಈ ತರದೊಂದು ಫ್ಯಾಂಟಸಿ ಅಡ್ವೆಂಚರ್ ಸಿನಿಮಾ ಮಾಡ್ಬೇಕು ಅಂದ್ರೆ ಅದರದೇ ಆದಂತಹ ತಯಾರಿಗಳು ಬೇಕು. ಬಿಕಾಸ್ ಏನಕ್ಕೆ ಅಂದ್ರೆ ಆ ಜಾನ್ರಿಗೆ ವಿ ಹ್ಯಾವ್ ಟು ಸ್ಟಿಕ್ ಟು ದ ಜಾನರ್ ಅಂತ ಅಂತಾರಲ್ಲ, ಆ ತರದೊಂದು ಪಾತ್ರ ನಿಮ್ದು ಟ್ರೈಲರ್ ನೋಡಿದಾಗ ಕೂಡ ಹಂಗೆ ಅನಿಸ್ತು. ಸೊ ಇದಕ್ಕೆ ನೀವು ಫಿಟ್ ಇನ್ ಆಗೋದಕ್ಕೆ ಈಸಿ ಆಯ್ತಾ ಅಥವಾ ಕಷ್ಟ ಆಯ್ತಾ? ಅಥವಾ ಈ ತರ ಜಾನ್ರೆ ಪಾತ್ರಗಳನ್ನ ನಾವು ನೋಡಿರೋದು ಕೂಡ ಕಡಿಮೆ ಕನ್ನಡ ಫಿಲ್ಮ್ಸ್ ಅಲ್ಲಿ. ಸೊ ಅದಕ್ಕೆ ಒಂದು ಬೆಂಚ್ ಮಾರ್ಕ್ ಅಂತ ಯಾವ್ದನ್ನ ಇಟ್ಕೊಂಡು ಪ್ರಿಪೇರ್ ಆದ್ರಿ? ಫಸ್ಟ್ ಇವರು ಇಮ್ಯಾಜಿನೇಷನ್ ಅಲ್ಲಿ ಈ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರಲ್ವ, ಅವಾಗ ಯೂಶಲಿ ನಾಯಕ, ಒಂದು ಸಿನಿಮಾ ಕಥಾನಾಯಕ ಅಂದ್ರೆ ನೀಟಾಗೆ ಹೇರ್ ಸ್ಟೈಲು, ನೀಟಾಗಿ ಗಡ್ಡ ತೆಗೆದ್ಬಿಟ್ಟು ಸ್ಮಾಲ್ ಕುರ್ಚಿ, ಈ ತರ ಫುಲ್ ಒಂದು ಸ್ಮಾರ್ಟ್ ಆಗಿ ಈ ತರ ಇರೋವಂಥವ್ರನ್ನ ಯೂಶಲಿ ಎಲ್ಲ ನಿರ್ದೇಶಕರು ಮಾಡೋದು. ಸೊ ಇವ್ರು ಬಂದು ಸ್ವಲ್ಪ ಒಂಚೂರು ವಿಚಿತ್ರವಾಗಿ, ಮತ್ತೆ ಹೀರೋ ಅಂದ್ರೆ ಯಾಕೆ ಹಿಂಗಿರ್ಬೇಕು, ಸ್ವಲ್ಪ ಆಡ್ ಆಗಿರ್ಬೋದಲ್ಲ, ಯಾಕೆ ಒಂಥರ ತೋರ್ಸೋಣ ಅನ್ನೋದು. ಶಾರ್ಟ್ ಹೇರ್ಸ್, ಅದಕ್ಕೆ ಇದು ಈ ಕ್ಯಾಪ್ ಯೂಸ್ ಮಾಡಿದೀನಿ, ಅಂಡ್ ಲಾಂಗ್ ಬೇರ್ಡ್ಸ್. ಸೊ ಅಂಡ್ ತುಂಬಾ ಪೂರ್ವ ತಯಾರಿ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟರ್. ಓಕೆ. ಅಂದ್ರೆ ಪೂರ್ವ ತಯಾರಿಗಳು ನಾನು ಅದೇ ಕೇಳಿದೆ, ಅಂದ್ರೆ ಬೇರೆ ಸಿನಿಮಾಗಳಿಗೆ ಬೇರೆ ತರನೇ ಪೂರ್ವ ತಯಾರಿ ಆಗಿರುತ್ತೆ. ಹೌದು. ಸೊ ಈ ಸಿನಿಮಾಗೆ ಅಂತ ಬಂದ ತಕ್ಷಣ ಡೈಲಾಗ್ ಡೆಲಿಕ್ಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಾವು ನೋಡೋದಕ್ಕೂ ಟ್ರೈಲರ್ ನೋಡಿದ್ರೆ ಹಾವಭಾವಗಳೇ ಬೇರೆ ತರ ಇದೆ. ಹೌದು, ಅಲ್ಲಿ ಸಿದ್ಧತೆ ಕಾಣಿಸ್ತಿದೆ. ಹೌದು. ಅದನ್ನ ಹೆಂಗ್ ಪ್ಲಾನ್ ಮಾಡಿದ್ರಿ? ಖಂಡಿತ ಇದರಲ್ಲಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ಬಹಳ ಕೇರ್ ಮಾಡಿದ್ರು. ಇವನ್ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ನಡೆಯೋ ಸ್ಟೈಲು, ಮಾತಾಡೋ ಸ್ಟೈಲು, ಡೈಲಾಗ್ ಡೆಲಿವರಿ, ಕಣ್ಣು ನೋಡೋ ಸ್ಟೈಲು, ಪ್ರತಿಯೊಂದರಲ್ಲೂ ಕೂಡ ಕೇರ್ ತಗೊಂಡ್ ಮಾಡಿದ್ದಾರೆ. ಇವನ್ ನಂಬ್ತಿರಲ್ಲೋ ಗೊತ್ತಿಲ್ಲ, ಆ ನಡೆಯೋ ಸ್ಟೈಲ್, ವಾಕಿಂಗ್ ಸ್ಟೈಲ್ ಅಲ್ಲಿ ಪುಷ್ಪ ಮೂವಿ ಮಾಡಿದಾರಲ್ಲ, ಅದು ಆಕ್ಚುಲಿ ಫಸ್ಟ್ ನಾವು ಮಾಡಿದ್ವಿ. ಓಕೆ. ಅದರಲ್ಲಿ ನನ್ನ ಹತ್ರ ಇವಾಗ್ಲೂ ವಿಡಿಯೋಸ್ ಇದೆ. ಒಂದು 10 ತರ ವಾಕಿಂಗ್ ಸ್ಟೈಲು ಒಂದ್ಸರಿ 2 ಸರಿ ಬಂದ, 3 ವಾರ ಈ ಸ್ಟೈಲ್ ನಡ್ಕೊಂಬನ್ನಿ, ಈ ಸ್ಟೈಲ್ ನಡ್ಕೊಂಬನ್ನಿ, ಅಥವಾ ಕೈ ಹಿಂಗ್ ಇಟ್ಕೊಂಬನ್ನಿ. ಫೈನಲ್ ಆಗಿ ಪುಷ್ಪ ಸ್ಟೈಲ್ ಫೈನಲ್ ಆಯ್ತು. ಸೊ ಇನ್ನೇನು ನಾವು ಶೂಟಿಂಗ್ ಮಾಡಬೇಕು, ಬಟ್ ಬೇರೆ ಪೋರ್ಷನ್ ಸ್ಟಾರ್ಟ್ ಆಗಿತ್ತು, ನಂದಿನ ಸ್ಟಾರ್ಟ್ ಆಗಿರ್ಲಿಲ್ಲ ನನ್ನ ಪೋರ್ಷನ್. ಸೊ ಅವಾಗ ಪುಷ್ಪ ಮೂವಿ ನೋಡಿದಾದ್ಮೇಲೆ ಅಯ್ಯೋ ಆಲ್ರೆಡಿ ಇವ್ರು ಮಾಡ್ಬಿಟ್ರ. ಸೊ ಅಂದ್ರೆ ಸುಕುಮಾರ್ ಅವರು ಯೋಚನೆ ಮಾಡೋ ರೀತಿ, ಇವ್ರು ಯೋಚನೆ ಮಾಡೋ ರೀತಿ ಆಲ್ಮೋಸ್ಟ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದೆ. ಓಕೆ, ನೈಸ್. ಸರ್, ಗ್ರಾನೈಟ್ ಬಿಸ್ನೆಸ್ ಇಂದ ಪ್ರೊಡಕ್ಷನ್ ಇಳ್ತಿದ್ದೀರಾ, ಏನ್ ಇಂಪ್ರೆಸ್ ಮಾಡಿದ್ರು ಈ ಸಿನಿಮಾ ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋದಕ್ಕೆ ನಿಮ್ಗೆ? ನನಗೆ ಮುಂಚೆಯಿಂದಾನು ಸಿನಿಮಾದಲ್ಲಿ ಒಂದು ಗ್ಲಾಮರ್ ಫೀಲ್ಡ್ ಅಲ್ಲಿ ಒಂದು ಪ್ಯಾಷನ್ ತರ ಇತ್ತು. ಸೊ ನನಗೆ ತುಂಬಾ ಯಾವತ್ತಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಟ್ರೈ ಯಾಕೆ ಮಾಡಬಾರ್ದು. ಸೊ ಅದ್ರ ಮೇಲೆ ಐ ಹ್ಯಾಡ್ ಅ ಹ್ಯೂಜ್, ನನಗೆ ತುಂಬ ಇದಿತ್ತು, ಕ್ರಶ್ ಇತ್ತು. ಒಂದು ಗ್ಲಾಮರ್ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಪ್ಯಾಷನ್ ಇತ್ತು. ಸೊ ಸರಿ, ಇದಕ್ಕೆ ಮುಂದುವರ್ಸೋಣ, ಇದೇನು ಆಪರ್ಚುನಿಟಿ ಸಿಕ್ಕಿದೆ. ಸೊ ಆ್ಯಂಡ್ ನಮ್ಮ ಡೈರೆಕ್ಟರ್ ಕತೆ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಇದು ಈ ಡಿಫ್ರೆಂಟ್ ಜಾನರ್ ಯಾವತ್ತೂ ನಾನು ಕೇಳೂ ಇರಲಿಲ್ಲ. ಈ ಥರ ಅವ್ರು ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವತ್ತೂ ಈ ಥರ ಯಾರು ಪ್ರೆಸೆಂಟು ಮಾಡಿಲ್ಲ ಇಲ್ಲಿವರೆಗೂ. ಸೊ ಸೀಯಿಂಗ್ ಆಲ್ ದಿಸ್ ಥಿಂಗ್ ಮನ್ಸ್ ಓಕೆ ದೆನ್ ಐ ಆಮ್ ಆನ್ ಫಾರ್ ಇಟ್ ಅಂತ ಜಾಯ್ನ್ ಆಗಿದೆ. ಸರ್, ಮೊದಲನೇ ಸಿನಿಮಾ ಮಾಡಬೇಕಿದ್ರೆ ಜನರಲಿ ಏನಾಗುತ್ತೆ,
ಒಂದು ಸೇಫ್ ಬೆಟ್ಟಕ್ಕೆ ಪ್ಲಾನ್ ಮಾಡ್ತಾರೆ. ಅಂದ್ರೆ ಒಂದು ಲವ್ ಸ್ಟೋರಿ ಮಾಡೋಣ, ಇಲ್ಲ ಒಂದು ರೊಮ್ಯಾಂಟಿಕ್ ಡ್ರಾಮಾ, ಒಂದು ಕಾಮಿಡಿ ಫಿಲ್ಮ್ ಮಾಡೋಣ, ಸೊ ದಟ್ ಇದೊಂದು ಮಿನಿಮಮ್ ಗ್ಯಾರಂಟಿ ಸಿನಿಮಾ ಆಗಿರುತ್ತೆ, ಬ್ರೇಕ್ ಈವನ್ ಅಂತೂ ಆಗುತ್ತೆ, ಮುಂದೆ ಮತ್ತೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಸುಮಾರಷ್ಟು ಡೈರೆಕ್ಟರ್ಸ್ಗಳ ಒಂದು ಸೇಫ್ ಬೆಟ್ ಆಗಿರುತ್ತೆ. ಬಟ್ ಮಾಂಗ್ ದ ಯಂಗ್ ಅಂತ ಅಂದ ತಕ್ಷಣ ಅದು ನಿಮ್ಮ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಅಡ್ವೆಂಚರಸ್ ಜರ್ನಿ ಒಂದು ಫ್ಯಾಂಟಸಿ ಜಾನ್ರಲ್ಲಿ ಮಾಡಬೇಕು, ಅದು ಕನ್ನಡದ ಆಡಿಯನ್ಸ್ಗಳು ಯೂಸ್ ಆಗಿಲ್ಲದೆ ಇರುವಂತಹ ಜಾನ್ರು. ಇದು ಒಂಥರ ಗೆದ್ರೆ ಗೆದ್ಬಿಡುತ್ತೆ, ಇಲ್ಲಿ ಹೋದ್ರೆ ಅಕ್ಸೆಪ್ಟೇ ಮಾಡಲ್ಲ, ಈ ಥರದೊಂದು ಜಾನ್ರೆ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಇದ್ರೂ ಕೂಡ ಇದೇ ನಿಮ್ಮ ಮೊದಲನೇ ಸಿನಿಮಾ ಆಗಿ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ? ಸೊ ಆ್ಯಕ್ಚುಲಿ ನನಗೆ ಆ ಥರ ಫಸ್ಟು ಇದು ಗೆಲ್ಲುತ್ತಾ ಸೋಲುತ್ತಾ ಅದು ನನ್ನ ತಲೆಯಲ್ಲಿ ಇರಲಿಲ್ಲ. ಬಟ್ ನನಗೆ ನಾನು ಚಿಕ್ಕ ಏಜಿಂದ ನಾನು ಕನ್ನಡ ಮೂವೀಸ್ಗಳು ನೋಡ್ಕೊಂಡು ಬಂದಿದ್ದೀನಲ್ಲ, ಯಶ್ ಅವ್ರು ಮಾಡಿದರೆ ಓಕೆ ಈ ಥರ ಇರುತ್ತೆ, ಸೊ ಅವ್ರ ಮೂವಿ ನೋಡ್ತಾ ಇದ್ದೆ, ದರ್ಶನ್ ಅವ್ರು ಮಾಡಿದ್ರೆ ಈ ಥರ ಇರುತ್ತೆ, ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರೆ ಈ ಥರ ಇರುತ್ತೆ ಅಂತ ಒಂದು ಇದಿರ್ತಿತ್ತು. ಅವ್ರ ಮೂವಿಗೆ ಕೆಲವೊಂದು ಮೂವಿ ನೋಡಿದಾಗ ನನಗೆ ಇಷ್ಟ ಆಗೋದು ಸಿಗ್ತಾ ಇರಲಿಲ್ಲ, ಡಿಸಪಾಯಿಂಟ್ ಆಗ್ಬಿಡ್ತಾ ಇದ್ದೆ, ಇದು ಮಾಡಿಲ್ಲಲ್ಲ ಅಂತ. ಸೊ ಹಾಗೆ ನನಗೆ ಅನ್ಸ್ತಿದ್ದು ನಾನು ಪ್ಯಾರಲಲ್ಲಿ ರೆಗ್ಯುಲರ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ, ಸೊ ಅದನ್ನು ಮೀರಿ ಏನೋ ಮಾಡಬೇಕು. ನಾನು ಹಾಲಿವುಡ್ ಮೂವೀಸ್ಗಳೆಲ್ಲ ನೋಡಿದ್ದೀನಿ, ಕನ್ನಡ ಮೂವೀಸು, ಜೇಮ್ಸ್ ಬಾಂಡ್, ರಾಜ್ಕುಮಾರ್ ಸರ್ ಮೂವೀಸ್ಗಳೆಲ್ಲ ನೋಡಿದ್ದೀನಿ, ತುಂಬಾ ಯೂನಿಕ್ ಆಗಿರ್ತಾ ಇತ್ತು. ಸೊ ಜೇಮ್ಸ್ ಬಾಂಡ್ ಮೂವೀಸ್ಗಳು ಕನ್ನಡದಲ್ಲಿ ಬ್ಲಾಕ್ ಅಂಡ್ ವೈಟ್ ಮೂವೀಸ್ಗಳು ಮತ್ತೆ ಇಂಗ್ಲಿಷಲ್ಲಿ ಹಾಲಿವುಡ್ ಮೂವೀಸ್ ಅಲ್ಲಿ ಎರಡು ಕಂಪೇರ್ ಮಾಡಿದಾಗ ಜೇಮ್ಸ್ ಬಾಂಡ್ ಮೂವೀಸ್ಗಳು ಸಿಮಿಲರ್ ಇರ್ತಾ ಇತ್ತು. ಅವಾಗ ಅಚೀವ್ ಮಾಡಿದ್ದಾರೆ, ಬಟ್ ಇವಾಗ ಏನಕ್ಕೆ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ನನ್ನ ಫೀಲ್ ಆಗಿತ್ತು. ಸೊ ಏನೋ ಯೂನಿಕ್ ಆಗಿ ಮಾಡಬೇಕು, ಕ್ಯಾರೆಕ್ಟರೈಸೇಷನ್ ಮತ್ತೆ ಯಾವ್ದು ರಿಪೀಟ್ ಆಗಬಾರ್ದು, ಡಿಫ್ರೆಂಟ್ ಆಗಿ ಮಾಡ್ಬೇಕಂದಾಗ ನನಗೆ ಹೊಳೆದಿದ್ದು ಮಾಂಗ್ ದಿ ಯಂಗ್. ಸೊ ನಮಗೇನು ಸಿಕ್ತೋ ಇರೋ ಬಜೆಟ್ ಅಲ್ಲಿ ಬೆಸ್ಟ್ ಕೊಟ್ಟಿದ್ವಿ. ನೀವು ಕ್ರಿಸ್ಟೋಫರ್ ನೋಲನ್ ಅವ್ರ ದೊಡ್ಡ ಫ್ಯಾನಾ? ಆಕ್ಚುಲಿ ನಮ್ ಗುರುಗಳು ಕ್ರಿಸ್ಟೋಫರ್ ನೋಲನ್. ಬಿಕಾಸ್ ಟ್ರೈಲರ್ ನೋಡಿದಾಗ ಅಂದ್ರೆ ಅವ್ರು ಮಾಡಿರುವಂತಹ ಒಂದು ಸ್ಕ್ರೀನ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರಲ್ಲ, ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರ್ತಾರಲ್ಲ, ಆ ತರದೊಂದು ಆರ್ಗನೈಸ್ಡ್ ಒಂದು ಪ್ಯಾಟರ್ನ್ ಇಲ್ಲಿ ಕಾಣಿಸ್ತು ನನಗೆ ಟ್ರೈಲರ್ ನೋಡಿದಾಗ, ಹಾಗಾಗಿ ಕೇಳಿದೆ. ಸೊ ಅದೇ ಕ್ರಿಸ್ಟೋಫರ್ ನೋಲನ್ ನಾನೆಲ್ಲ ಮೂವೀಸ್ಗಳು ನೋಡಿದ್ದೀನಿ, ಟೆನೆಂಟ್, ಮೆಮೆಂಟೋ, ಇಂಟರ್ಸ್ಟೆಲ್ಲರ್ ಎಲ್ಲ ಓವರ್ ಆಲ್ ಏನೇನು ಮೂವೀಸ್ ಇದೆಯೋ ಎಲ್ಲ ನೋಡಿದ್ದೀನಿ. ಸೊ ಅವ್ರು ಏನೇ ಮಾಡಿದ್ರು ಯೂನಿಕ್ ಆಗಿ ಮಾಡ್ತಾರೆ. ಸೊ ಒಂದು ಕ್ಯಾರೆಕ್ಟರ್ ರೆಡಿ ಮಾಡೋದು ಸೇಮ್ ಸಿಮಿಲರ್ ಇರೋದಿಲ್ಲ. ಸೊ ಅವ್ರು ಪ್ರತಿ ಜೋಕರ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರು. ಸೊ ಜೋಕರ್ ಕ್ಯಾರೆಕ್ಟರ್ ಎಲ್ಲರೂ ನಾನು ಜೋಕರ್ ಆಗಬೇಕು, ಜೋಕರ್ ತರ ಸ್ಟೈಲ್ ಮಾಡ್ಕೊಂಡಿರೋದು ಆ ಥರ ಎಲ್ಲ. ಸೊ ನನಗನ್ಸ್ತು ಓಕೆ ಈ ತರ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಾನು ಸಿಮಿಲರ್ ಅವ್ರ ಥರನೂ ಹೋಗ್ಬಾರ್ದು, ಸೊ ಅವ್ರು ನಮ್ಮ ಗುರುಗಳು ಅಂತ ನಾವು ಅವ್ರ ಥರ ಹೋಗ್ಬಾರ್ದು, ಸೊ ಸಮಥಿಂಗ್ ನನ್ನ ಟೇಸ್ಟ್ ನಾನು ಮಾಡಬೇಕು ಯೂನಿಕ್ ಆಗಿ. ಸೊ ಆ ಥರ ಅನ್ಸಿದಾಗ ಕ್ರಿಯೇಟ್ ಮಾಡಿದ್ದು ಮಾಂಗ್ ದಿ ಯಂಗ್. ಸೊ ಮೊದಲನೇ ಸಲ ಈ ಕತೆ ಕೇಳಿದ ತಕ್ಷಣ ಅಂದ್ರೆ ಪ್ರಾಬಬ್ಲಿ ನಾಟ್ ಯೂಸ್ ಟು ದ ಜಾನರ್ ಅಲ್ವಾ ಇದು, ಔಟ್ ಆಫ್ ದ ಬಾಕ್ಸ್ ನ್ಯೂ ಏಜ್ ಫಿಲ್ಮ್ಸ್ ಅಂತ ಏನ್ ಕರಿತೀವಿ ಆ ತರದೊಂದು ಜಾನ್ರೆ. ಸೊ ಕೇಳಿದ ತಕ್ಷಣ ಸ್ಟ್ರೈಟ್ ಅವೇ ನಿಮಗೆ ತಲೆಗೆ ಅನ್ಸಿದ್ದೇನು, ಅಯ್ಯೋ ಈ ಸಿನಿಮಾನ ಇದಾಗುತ್ತಾ, ಅಥವಾ ಹೇಳ್ತಿರೋದು ಸ್ಕ್ರಿಪ್ಟ್ ಇಂದ ಸ್ಕ್ರೀನ್ ಟ್ರಾನ್ಸಿಷನ್ ಆಗುತ್ತಾ ಅಂತ ಅನಿಸ್ತಾ? ಹೌದು, ಫಸ್ಟ್ ನೀವು ಕರೆಕ್ಟ್. ಫಸ್ಟ್ ಇವ್ರು ಹೇಳಿದ ತಕ್ಷಣನೇ ನನಗೆ ಇದಕ್ಕೆ ಫಸ್ಟ್ ನಾನು ಸೂಕ್ತವಾಗಿರ್ತೀನ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಇಲ್ಲ ಯು ಕ್ಯಾನ್ ಡೂ ಇಟ್, ನೀವು ಮಾಡ್ಬೋದು ಇದನ್ನ ಅಂತ ಇವ್ರು ಹೇಳಿದ್ರು. ಆಮೇಲೆ ಇದರಲ್ಲಿ ಕಿವಿ ಕೇಳಿಸ್ದೇ ಇರಪ್ಪ, ಎಂಟೈರ್ ಸಿನಿಮಾದಲ್ಲಿ ಕಿವಿ ಕೇಳೋದಿಲ್ಲ. ಸೊ ಅದಕ್ಕೊಂದು ಸ್ಟೋರಿ ಇರುತ್ತೆ, ಯಾಕೆ ಕಿವಿ ಕೇಳ್ಸಲ್ಲ ಅವ್ನಿಗೆ. ಅವ್ನು ಗುಲಾಬಿನೇ ಪ್ರೀತಿ ಮಾಡ್ತಾ ಇರ್ತಾನೆ. ಸೊ ಗುಲಾಬಿನೇ ಯಾಕೆ ಪ್ರೀತಿ ಮಾಡ್ತಾನೆ ಅನ್ನೋದು ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇರುತ್ತೆ. ಸೊ ಅವ್ನು ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಅವ್ರಮ್ಮ ಕಿವಿ ಚುಚ್ಚಿಬಿಟ್ಟು ಅವ್ನ ಒಂದು ಗುಲಾಬಿ ತೋಟದಲ್ಲಿ ಎಷ್ಟೋಗ್ಬಿಟ್ಟಿರ್ತಾರೆ. ಸೊ ಅವ್ನು ಬುದ್ಧಿ ಬಂದಾಗಿಂದ ಅವ್ನು ಗುಲಾಬಿನೇ ನೋಡ್ಕೊಂಡು ಬೆಳೆದಿರ್ತಾನೆ. ಈಗ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ರಿಗೂ ಒಂದೊಂದು ವಸ್ತು ಮೇಲೆ ಇರುತ್ತೆ, ಯಾವಾಗ್ಲೂ ಒಂದು ಆಟಿಕೆ ವಸ್ತುಗಳು ಅಥವಾ ಸಮಥಿಂಗ್ ಯಾವ್ದೊಂದು ವಾಚ್ಗಳು ಸಮಥಿಂಗ್ ಏನೋ ಒಂದಿರುತ್ತೆ. ಸೊ ಇವ್ನು ನೋಡಿ ಬುದ್ಧಿ ಬಂದಾಗಿಂದನೂ ಗುಲಾಬಿನೇ. ಸೊ ಅವ್ನು ಮದುವೆ ಮಾಡಿರ್ತಾರೆ, ಹೆಂಡತಿ ಇರ್ತಾರೆ, ಹೆಂಡತಿ ಪಕ್ಕದಲ್ಲಿದ್ರು ಕೂಡ ಗುಲಾಬಿನೇ, ಐ ಲವ್ ರೋಸ್ ಅಂತ ಟ್ರೈಲರ್ ಬರುತ್ತಲ್ವಾ. ಸೊ ಯಾವಾಗ್ಲೂ ಅದನ್ನೇ ಪ್ರೀತಿ ಮಾಡಿ. ಲೈಕ್ ಏನಂದ್ರೆ ನಾವು ಯಾವುದೇ ವಸ್ತುಗಳನ್ನ, ಈಗ ಸಪೋಸ್ ಈ ಗಿಡ ನೋಡಿರ್ಬೋದು, ಈ ಗಿಡದ ಬ್ಯಾಕ್ ಗ್ರೌಂಡ್ ಏನು ಅಂತ ಡೀಪ್ ಆಗಿ ಹೋದಾಗ ಅದ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಸೊ ಹಾಗೆ ಇವ್ರ ಕ್ಯಾರೆಕ್ಟರ್ ಒಂದು ರೋಸ್ ಹಿಂದೆ ಹೋಗಿರ್ತಾರೆ, ಕಿವಿ ಕೇಳಿಸಲ್ಲ. ಸೊ ಹಾಗಾಗಿ ಆ ತರ ಕ್ಯಾರಿ ಮಾಡಿರೋದು. ಸರ್ ಈ ತರದೊಂದು ಫ್ಯಾಂಟಸಿ ಫಿಲಮ್ ಮಾಡ್ಬೇಕಾರೆ ಪ್ರಾಬಬ್ಲಿ ಇದನ್ನ ಊಟಕ್ಕೆ ಕನ್ಸಿಡರ್ ಮಾಡಿದ್ರೆ ಒಂದು ಬಿರಿಯಾನಿ, ಇಡ್ಲಿ ಮಾಡೋದು ಈಸಿ, ದೋಸೆ ಮಾಡೋದು ಈಸಿ. ಸೊ ಹೇಳಿದ ಬಡ್ಜೆಟ್ ಎಲ್ಲ ಸಿನಿಮಾ ಮಾಡಿದ್ರ? ಇಲ್ಲ, ಇದು ಆ್ಯಕ್ಚುಲಿ ಇದು ಅನ್ಕೊಂಡಿದ್ದು ಬೇರೆ ಥರ, ಓಕೆನಾ. ಬಟ್ ಈ ಮೂವಿ ನೋಡಿದಾಗ ನಿಮಗೆ ಅನಿಸುತ್ತೆ ನಮ್ಮದು ಮೀರಿ ಹೋಗಿದೆ ಬಜೆಟ್. ಬಿಕಾಸ್ ಏನು ಕೇಳಿದೆ ಅಂದ್ರೆ ಸಿನಿಮಾ ಟ್ರೈಲರಲ್ಲೂ ಕೂಡ ಆ VFX ಆಗಲಿ, ಆ ಗ್ರ್ಯಾಂಜಿಯರ್ ಆಗಲಿ, ಪ್ರತಿಯೊಂದು ಪಾತ್ರಗಳಿಗೂ ಬೇಕಾಗಿರುವಂತಹ ಒಂದು ಕಟ್ನಿಟ್ಟಾಗಲಿ ಎಲ್ಲದನ್ನು ಫಾಲೋ ಮಾಡಿದ್ರ. ಅದು ಅಟ್ ದ ಕಾಸ್ಟ್ ಆಫ್ ವಾಟ್, ಅಂದ್ರೆ ತುಂಬಾ ಖರ್ಚು ಆಗಿರುತ್ತೆ ಅದಕ್ಕೆ. ಹೌದು, ಆಗಿದೆ. ಲಿಟ್ರಲಿ ನಾವು ಯಾವುದ್ರಲ್ಲಿ ಅದನ್ನೇ ಒಂದು ಮಾತಾಡಿದ್ವು, ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಯಾವ ಫೀಲ್ಡಲ್ಲೂ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಲಿ, ಲೊಕೇಶನ್ಸ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಯಾವ ಡಿಪಾರ್ಟ್ಮೆಂಟಲ್ಲಿ ಕಾಸ್ಟ್ಯೂಮ್ ಇದು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದರಿಂದ ನಮಗೆ ಸ್ವಲ್ಪ ಕಾಸ್ಟು ನಾವೇನು ಅಂದ್ಕೊಂಡಿದ್ವಿ ಅದು ಸ್ವಲ್ಪ ಮೇಲೇನೆ ಹೋಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾದ ಇನ್ನೊಬ್ರು ಪ್ರೊಡ್ಯೂಸರ್ ಆಗಿರುವಂತಹ ರಾಜೇಂದ್ರ ಸರ್ ಅವ್ರು ಕೂಡ ಬರಬೇಕು. ಸರ್ ಟ್ರೈಲರ್ ನೋಡಿದಾಗ ಅದನ್ನು ಖುಷಿಯಾಗಿದ್ದ ವಿಷಯ ಏನು ಅಂದರೆ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಕೂಡ ವಿಭಿನ್ನವಾಗಿ ಕಾಣುತ್ತೆ. ಸುಮಾರು ಸರ್ಗೆ ಏನಾಗುತ್ತೆ, ಒಂದಷ್ಟು ಸಿನಿಮಾಗಳನ್ನು ನೋಡಿದಾಗ ಪಾತ್ರಗಳು ಒಂದೇ ಥರ ಬಿಹೇವ್ ಮಾಡ್ತಿರ್ತವೆ ಅಥವಾ ಅದಕ್ಕೆ ಒಂದು ವೇರಿಯೇಷನ್ ಅಂತ ಇರಲ್ಲ. ಬಟ್ ಇಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದೇನು ಅಂದರೆ ಅದರ ಕ್ಯಾರೆಕ್ಟರ್ ಆರ್ಕ್ಗಳು,
ಪ್ರತಿಯೊಂದಕ್ಕೂ ಪೂರ್ವ ಸಿದ್ಧತೆ ಇದೆ. ಆ ಕ್ಯಾರೆಕ್ಟರ್ಗಳು ಅದೇ ತರ ಬಿಹೇವ್ ಮಾಡ್ತವೆ ಅಂಡ್ ಎಲ್ಲವೂ ವಿಭಿನ್ನವಾಗಿ ಕಾಣಿಸ್ತಾ ಇತ್ತು. ಎಸ್ಪೆಷಲಿ ಇವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ಆಗಿರ್ಬೋದು, ಬರುವಂತಹ ಟ್ರೈಲರ್ ಬರುವಂತಹ ಮತ್ತಷ್ಟು ಪಾತ್ರಗಳಾಗಿರ್ಬೋದು, ಅವ್ರ ಬಿಹೇವಿಯರು, ನೋಟ ಮತ್ತೆ ಅವರ ಒಂದು ಓಡೋದು ಅಥವಾ ನಡೆಯೋ ಸ್ಟೈಲೇ ಬೇರೆ ಇದೆ. ಸೊ ಆ ಕ್ಯಾರೆಕ್ಟರ್ ಆರ್ಕ್ ಮತ್ತೆ ಗ್ರಾಫನ್ನ ಹೇಗೆ ಡಿಸೈನ್ ಮಾಡಿದ್ರಿ? ಬಿಕಾಸ್ ಅದು ಇಟ್ ಇಸ್ ವೆರಿ ಹೌದು. ಸೊ ನಾನು ಈ ಮೂವಿಗೆ ಒಂದು ಫಾರ್ಮುಲಾ ಯೂಸ್ ಮಾಡಿದೆ. ಏನಕ್ಕಂದರೆ ಈಗ ಸರೌಂಡಿಂಗು ನನ್ನ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಫ್ರೆಂಡ್ ಸರ್ಕಲ್ ಅಂದರೆ ಒಬ್ಬರು ಇಂಗ್ಲೀಷ್ ಮಾತಾಡ್ತಾರೆ, ಒಬ್ಬರು ಫಾರಿನಲ್ಲಿ ಇರ್ತಾರೆ, ಒಬ್ಬರು ಹಳ್ಳಿಲಿ ಇರ್ತಾರೆ. ಸೊ ಈ ಥರ ಓಡ್ಲಲ್ಲಿ ಕೆಲಸ ಮಾಡ್ತಾರೆ, ಏನೋ ಸಪ್ರೇಟ್ ಬೇರೆ ಥರ ಇರ್ತಾರೆ. ಸೊ ನಾನು ಸ್ಟೋರಿ ಬರೀಬೇಕಾದ್ರೆ ಇದು ಅನಿಸ್ತು, ಓಕೆ ನಾನು ಯಾಕೆ ಸುಮ್ಮನೆ ಫೋರ್ಸ್ಫುಲಿ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಬೇಕು. ಆ ಸ್ಟೋರಿ ಲೈನ್ ತೊಗೊಂಡು ಆ ಸ್ಟೋರಿ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿದೆ. ಅದನ್ನು ಫಾಲೋ ಮಾಡಿದಾಗ ಒಂದೊಂದು ಕ್ಯಾರೆಕ್ಟರ್ ಬರೀಬೇಕಾದ್ರೆ ಓಕೆ ಇದು ರಿಪೀಟ್ ಆಗ್ತಾ ಇದೆ, ಇದೇನೋ ಸರಿ ಬರ್ತಾ ಇಲ್ಲ, ಅಂದರೆ ಬೋರ್ ಅನಿಸುತ್ತೆ, ಅದು ಆರ್ಟಿಫಿಷಿಯಲ್ ಅನಿಸ್ತಾ ಇದೆ ಅಂದಾಗ ಸೊ ನಾನು ಈ ಫಾರ್ಮುಲಾ ಯೂಸ್ ಮಾಡಿದಾಗ ಓಕೆ ಈಗ ಇವ್ರ ಕ್ಯಾರೆಕ್ಟರ್, ಸಪೋಸ್ ಇವ್ರ ಕ್ಯಾರೆಕ್ಟರ್ ಅಂದ್ಕೊಳ್ಳೋಣ, ತಮಿಳು, ತೆಲುಗು ಮತ್ತು ಕನ್ನಡ, ಇಂಗ್ಲೀಷ್ ಮೂರು ಮಿಕ್ಸ್ ಇರುತ್ತೆ. ಸೊ ಆ ಥರ ನ್ಯಾಚುರಲ್ ಆಗಿ ನಾನು ಕ್ರಿಯೇಟ್ ಮಾಡಿ ಬರ್ದಿರೋದು ಮಾಂಗ್ದಿಂಗ್ ಕ್ಯಾರೆಕ್ಟರ್ಸ್. ಓಕೆ. ಅಂಡ್ ಪಾತ್ರಧಾರಿಯಾಗಿ ಇದರಲ್ಲಿ 1969 ಅಂತ ಕೂಡ ಅಲ್ಲಿ ಬರೋದೆ. ಸೊ ಆ ಎರಾ ಬಗ್ಗೆನೇ ಮಾತಾಡ್ತಿರೋದಾ? 1969 ಅಂದರೆ ಮೇಜರ್ ಆಗಿ ನಡೆಯೋದು 1969 ಸ್ಟೋರಿ. ಸೊ ಫ್ಯೂಚರಿಂದ ಪಾಸ್ಟಿಗೆ ಬರ್ತಾರೆ. ಸೊ ಒಂದಿಷ್ಟು ಟೈಮ್ ಕ್ಯಾಪ್ಸುಲ್ಸ್ ರಿಲೇಟೆಡ್ ಆಗುತ್ತೆ, ಈ ಫ್ಯಾಂಟಸಿ ಟ್ರಾವೆಲ್ ರಿಲೇಟೆಡ್ ಆಗುತ್ತೆ. ಬಟ್ ಓನ್ಲಿ ಟೈಮ್ ಟ್ರಾವೆಲ್ ರಿಲೇಟೆಡ್ ಫುಲ್ ಮೂವಿ ಆಗಿರಲ್ಲ. ಸೊ ಅದೊಂದು ಭಾಗ ಆಗಿರುತ್ತೆ. ನಿಮ್ಗೆಲ್ಲೂ ಕಾಂಪ್ಲೆಕ್ಸ್ ಅನ್ಸಲ್ವ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಕನ್ವಿನ್ಸ್ ಮಾಡಕ್ಕೆ? ಇದನ್ನ ಆ್ಯಕ್ಚುಲಿ ನಾನು ಕಾಂಪ್ಲೆಕ್ಸ್ ಅಂದರೆ ಅದು ಕ್ರಿಯೇಟ್ ಮಾಡಬೇಕಾದ್ರೇ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಆ್ಯಕ್ಚುಲಿ. ಸೊ ನಾನು ಏನೇ ಸ್ಟೋರಿ ಬರಿಬೇಕಾದ್ರೂ ನಾನು ಆ್ಯಕ್ಚುಲಿ ಮ್ಯೂಸಿಕ್ ಲವರು. ಸೊ ಮ್ಯೂಸಿಕ್ ಕೇಳಿ ನಾನು ಇನ್ಸ್ಪೈರ್ ಆಗಿ ಒಂದೊಂದು ಕ್ಯಾರೆಕ್ಟರ್ನ ನಾನು ಇಮ್ಯಾಜಿನ್ ಮಾಡಿಕೊಂಡು, ಸೊ ಅದರಲ್ಲಿ ಇದು ಸೆಟ್ ಆಗುತ್ತಾ, ಇದಕ್ಕೆ ಇದು ಮ್ಯಾಚ್ ಆಗುತ್ತಾ, ಇದು ಕ್ಯಾರಿ ಮಾಡ್ಬೋದಾ, ಇದನ್ನು ಜನಗಳಿಗೆ ಇಷ್ಟ ಆಗುತ್ತಾ, ಅದೆಲ್ಲ ಇಮ್ಯಾಜಿನೇಷನ್ ಮಾಡಿ ಬರ್ದಿರೋ ಸ್ಟೋರಿಗಳು. ಅಫ್ಕೋರ್ಸ್ ಟಫ್ ಅನ್ಸಿದ್ರು ಅದು ನನಗೆ ಇಷ್ಟ ಅಲ್ವಾ, ಸೊ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಸೊ ಈ ಸಿನಿಮಾ ಕಥೆಯಿಂದ ಇನ್ವಾಲ್ವ್ ಆಗಿದ್ದೀರಾ, ಕತೆ ಕೇಳಿದಿರಾ, ಈಗ ನಟಿಸಿದಿರಾ, ಸಿನಿಮಾ ರಿಲೀಸ್ಗೂ ರೆಡಿ ಆಗಿದೆ. ಅದನ್ನೆಲ್ಲ ಒಂದು ಸೈಡ್ ಇಟ್ಕೊಳ್ಳೋಣ. ಒಬ್ಬ ಆಡಿಯನ್ಸ್ ಆಗಿ ನೀವು ಈ ಸಿನಿಮಾನ ಡಬ್ಬಿಂಗ್ ಟೈಮಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಇಂಪ್ರೆಸ್ ಮಾಡಿದಂತಹ 3 ವಿಷಯ ಏನು? ಅಥವಾ ನೀವು ಯಾರಿಗಾರು ಹೇಳ್ಬೇಕಾರೆ ಗುರು ಇದು ಸೂಪರ್ ಆಗಿದೆ, ಇದಕ್ಕೋಸ್ಕರ ಈ ಸಿನಿಮಾ ನೋಡ್ಬೇಕು ಅಂದ್ರೆ ಆ 3 ವಿಷಯ ಯಾವುದು? ಒಂದು ಮ್ಯೂಸಿಕ್, ಸೆಕೆಂಡ್ ಹೊಸ ವರ್ಲ್ಡ್, ಫ್ಯಾಂಟಸಿ ವರ್ಲ್ಡ್, ಕಲ್ಪನಾ ಲೋಕ, ಮೂರನೇದು ನಿಮಗೆ ವಿಜುವಲ್ಸ್. ವಿಜುವಲ್ಸ್ ಬಂದು ಈಗ ನಾರ್ಮಲ್ ಆಗಿ ನಾವು ತುಂಬಾ ನಾರ್ಮಲ್ ಸಿನಿಮಾಗಳು ನಾನು ನೋಡ್ತೀನಿ. ಆಸ್ ಅನ್ ಆಡಿಯನ್ ಆಗಿ ನಾನು ನೋಡಿದಾಗ ಒಂದು ಹೊಸ ಲೋಕ ಬಂದ್ರೆ ಏನ್ ಫೀಲ್ ಆಗುತ್ತೆ, ಒಂದು ಹೊಸ ಕಾದಂಬರಿ ಓದ್ ಬಂದಾಗ ಏನಾಗುತ್ತೆ, ಎಲ್ಲ ಮರ್ತು ಬಿಡ್ತೀವಿ. ಆ ಕಾದಂಬರಿ ಒಳಗಡೆ ಫುಲ್ ಹೋಗ್ಬಿಡ್ತೀವಿ. ಸೊ ಹಾಗೆ ಇದೊಂದು ಒಳ ಹೊಕ್ಕಿ ಆಚೆ ಬರ್ತಾರೆ ಒಂದು 2 hours ಜನ ಏನು ಪ್ರೇಕ್ಷಕರು ಏನು ನೋಡ್ತಾರೆ, ಅದೊಂದು ನಂಬಿಕೆ ಇದೆ ನನಗೆ. ಸರ್, ಮಿಲಿಟರಿ ವೆಟರನ್ ಆಗಿ ದೇಶಕ್ಕೆ ಸೇವೆ ಸಲ್ಲಿಸಿದ್ರ ಅಂಡ್ ಸಿನಿಮಾ ಮಾಡೋದು ಕೂಡ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡೋ ರೀತಿನೇ. ಅಂದ್ರೆ ತುಂಬಾ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನ ಪ್ರೊವೈಡ್ ಮಾಡೋದು, ಇಲ್ಲ ಅಂತಂದ್ರೆ ತುಂಬಾ ಜನದ ಭವಿಷ್ಯನ ಕಲ್ಪಿಸೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಕೂಡ ತುಂಬಾ ಮುಖ್ಯ ಆಗ್ತಾನೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಬಟ್ ಮಿಲಿಟರಿ ಟು ಸಿನಿಮಾ ಪ್ರೊಡಕ್ಷನ್ ಯಾಕೆ? ಇದು ಒಂಥರ ಡಿಫ್ರೆಂಟ್ ಕ್ವಶ್ಚಿನ್, ಯಾರೂ ಕೇಳಿಲ್ಲ ಇಷ್ಟೊಂದು ಇಂಟರ್ವ್ಯೂಲ್ಲಿ. ಆ್ಯಂಡ್ ಡಿಫಿಕಲ್ಟ್ ಆಲ್ಸೋ. ನಾನು ಹೇಳ್ತೀನಿ, ಮಿಲಿಟ್ರಿಯಲ್ಲಿ ಎವ್ರಿಥಿಂಗ್ ನೀವು ಪರ್ಫೆಕ್ಟಾನೇ ಮಾಡಬೇಕು. ಓಕೆ ओके चलता है, वो चलता नहीं है, ये पक्का तो पक्का इसी चाहिए. ಸೇಮ್ ಥಿಂಗ್ ಗೋಸ್ ಟು ದಿಸ್ ಪರ್ಟಿಕ್ಯುಲರ್ ಮೂವಿ. ಬೇರೆ ಮೂವಿ ಬಗ್ಗೆ ನಮಗೆ ಗೊತ್ತಿಲ್ಲ. ಈ ಮೂವಿಯಲ್ಲಿ ನಮ್ಮ ಕಮಾಂಡರು, ಡೈರೆಕ್ಟ್ರು ಹಿಂಗೇ ಬೇಕು ಸರ್ ಇದು ನೀವು ಹೇಳ್ತಾರೆ. ನೋ ಕಂಪ್ರಮೈಸ್. ಮಿಲಿಟ್ರಿನ ನಾವು ಹಂಗೇ ಮಾಡ್ತೀವಿ. ನೋ ಕಂಪ್ರಮೈಸ್ ವಿತ್ ದಿ ಸ್ಟ್ಯಾಂಡರ್ಡ್, ನೋ ಕಂಪ್ರಮೈಸ್ ವಿತ್ ದಿ ಕ್ವಾಲಿಟಿ ಆಫ್ ಮೂವಿ ಹಿಯರ್. ಈ ಥರ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿ ಕಂಟ್ರೋಲ್ ಮಾಡಿ ಬಲವಂತ ಮಾಡಿ, ಅದೇ ಐ ಡೋಂಟ್ ನೋ ಕರೆಕ್ಟ್ ವರ್ಡ್ ಆರ್ ನಾಟ್, ಮಾಡಿಸಿ ಬಂದಿದ್ದಾರೆ ಈ ಮೂವಿಯಲ್ಲಿ. ಅದು ನೋಡುವಾಗ ನನಗೆ ತುಂಬ ಭಾಳ ಖುಷಿ ಆಯಿತು. ತುಂಬ ಅದು ಇಷ್ಟ ಆಯ್ತು. ಬಿಕಾಸ್ ವಾಟ್ ಯು ನೋ, ಇಫ್ ಯು ಡೂ ದಟ್ ಕಂಪಲ್ಸರಿ ಪೀಪಲ್ ವೋಂಟ್ ಲಿಸನ್ ಯು. ಕರೆಕ್ಟಾ? ಕಂಪಲ್ಸರಿ ಇಲ್ಲ ಅಂದ್ರೆ ಆಗಲ್ಲ. 10 ಗಂಟೆಗೆ ಬರಬೇಕು. ನಮ್ಮ ಖಡಕ್ ಸಿನಿಮಾ ಅವ್ರು ಬರ್ತಾರ, 10 ಗಂಟೆಗೆ ಬರಬೇಕು ರೀ. ಅಲ್ಲದು ಎಲ್ಲರ ಟೈಮು ನೀವು ಬರ್ಬಾದ್ ಮಾಡ್ತೀರಾ, ಎಲ್ಲ ಶೆಡ್ಯೂಲು ನೀವು ಬರ್ಬಾದ್ ಮಾಡ್ತೀರಾ. ಕರೆಕ್ಟಾ? ಆ ಥರ ನಾನು ಬಲವಂತ ಮಾಡ್ತಾರಂದರೆ ಐ ಲೈಕ್ ದಮ್. ಸೊ ಆ ಥರ ಅದಕ್ಕೂ ಸರ್ವೀಸಕ್ಕೂ ಸ್ಕ್ರೀನ್ಗೂ ಇದೇ ಡಿಫ್ರೆನ್ಸ್. ನಾರ್ಮಲ್ ಸ್ಕ್ರೀನ್ನ ಅದು ನಾನು ಈ ಸೆಂಟೆನ್ಸ್ ಹೇಳಲ್ಲ. ನಾನು 1-2 ಮೂವಿಗಳು ಮಾಡಿದ್ದೀನಿ, ತಮಿಳಲ್ಲಿ 2, ಕನ್ನಡಲ್ಲಿ ಇನ್ನೂ 2 ಮಾಡಿದ್ದೀನಿ. ಅದು ಬೇರೆ. ಐ ಡೋಂಟ್ ವಾಂಟ್ ಮೀನ್ಸ್ ಕಂಪೇರ್. ಇದು ಬೇರೆ. ದಿಸ್ ಇಸ್ ಸಮಥಿಂಗ್ ಯುನೀಕ್.
ಅದಕ್ಕೋಸ್ಕರ ಭಾಳ ಇಷ್ಟ ಆಗಿದೆ ನನಗೆ. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಮೂವಿ. ಹೌದು, ಪರ್ಫೆಕ್ಷನ್ ಬರೋ ತನಕ ಬಿಡಲ್ಲ. ದಿಸ್ ಇಸ್ ವೆರಿ ಸಿಂಪಲ್. ಏನೋ ಒಂದು ಕನ್ವಿನ್ಸ್ ಮಾಡಿ ಹಣ ಜಾಸ್ತಿ ಆಗುತ್ತೆ. ನಾನು ವೆನ್ ಎವರ್ ದರ್ ಇಸ್ ರೀಟೇಕ್, ವಿದೌಟ್ ರೀಟೇಕ್ ಪಿಕ್ಚರ್ ಶೂಟಿಂಗ್ ಆಗಲ್ಲ. ಯು ನೋ ದ್ಯಾಟ್. ದೇರ್ ಆರ್ ರೀಟೇಕ್, ಸೋ ಮೆನಿ ರೀಟೇಕ್, ಟೈಮ್ ವೇಸ್ಟ್, ಯೂನಿಟ್ ಜಾಸ್ತಿ ಹಣ ಖರ್ಚಾಗುತ್ತೆ. ಒಪ್ಕೊಳ್ತಾರೆ ಡೈರೆಕ್ಟ್ರು, ಸರ್ ಐ ಕ್ಯಾನ್ ಮೇಕ್ ಔಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೊನೆಯಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡಿಸಿ ಮೂವಿನ ಒಂದು ಸೂಪರ್. ಅದೇ ಸರ್, ಅವಾಗ ಏನಾಗುತ್ತೆ ಕೆಲವೊಂದ್ಸಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಸ್ತಾರೆ. ನಿಮ್ಮನ್ನ ಖುಷಿ ಪಡಿಸಿದ್ರೆ ನೀವು ಖುಷಿ ಆಗ್ತೀರಾ, ಆಡಿಯನ್ಸ್ ಖುಷಿ ಆಗಲ್ಲ. ಅಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿದ್ರೆ ಆಡಿಯನ್ಸ್ ಖುಷಿ ಆಗ್ತಾರೆ, ನಿಮ್ಗೆ ಅವ್ರು ಬೇಜಾರಾಗಿರೋದು ಅಷ್ಟೇ. ಕೊನೆಗೆ ಸಿನಿಮಾ ಗೆದ್ದಾಗ ನಿಮ್ಗೆ ಖುಷಿ ಆಗುತ್ತೆ. ದಟ್ ಇಸ್ ದ ಡಿಫ್ರೆನ್ಸ್. ಅಂಡ್ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ನಾನು ಇಂಟರ್ವ್ಯೂ ಮಾಡುವಂತಹ ಪ್ರತಿಯೊಬ್ಬರಿಗೂ ಸಿನಿಮಾದ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತಾ ಇರ್ತೀನಿ. ಅಂದ್ರೆ ಈಗ ಸಿನಿಮಾ ಮುಗಿಸಿದ್ರ, ಶೂಟಿಂಗ್ ಇಂದ ರಿಲೀಸ್ಗೂ ಬಂದಿದೆ, ಈಗ ಸಿನಿಮಾ ರಿಲೀಸ್ಗೂ ರೆಡಿ ಇದೆ. ಈಗಲೂ ಕೂಡ ಒಂದು ನಿದ್ದೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಮಾಂಕ್ ದ ಹೆಂಗ್ ಅಂದ ತಕ್ಷಣ ನಿಮಗೆ ತಲೆಗೆ ಜ್ಞಾಪಕ ಬರುವಂತಹ ಇನ್ಸಿಡೆಂಟ್ ಆಗಲಿ, ಒಂದು ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಆಗಲಿ, ವಾವ್ ಅಂತ ಅನ್ಸುವಂತಹ ಮೂಮೆಂಟ್ ಯಾವುದು ಅಂತ ಸರ್? ಖಡಕ್ ಮೂಮೆಂಟ್ ಯಾವುದು? ಶೂಟಿಂಗ್ ಟೈಮಲ್ಲಿ ನಡೆದಿದ್ದೊಂದು ಘಟನೆ. ನಾವು ಸಮುದ್ರದ ಮಧ್ಯದಲ್ಲಿ ನಾವು ಶೂಟ್ ಮಾಡಿದ್ವಲ್ಲ, ಎಂಟೈರ್ ಇವಾಗ ಏನ್ ಬಿಸಿಲಿದೆ ಇದ್ರ ಇಂಟು 3x ಹಾಕೊಂಬಿಡಿ, ಅಷ್ಟು ಬಿಸಿಲು. ಸಮುದ್ರದ ಮಿಡ್ಲಲ್ಲಿ ಇದ್ದೀವಿ. ಸೊ ಇಲ್ಲಿಂದ ನಾವು ಅಲ್ಲಿ ಅವ್ರಿಗೆ ಊಟ ತಗೊಂಡೋಗೋದು ಬರೋದು, ನಾವು ಹೊರಗಡೆ ಭೂಮಿನೇ ಇಲ್ಲ, ಬಿಸಿ ಮಧ್ಯದಲ್ಲಿ. ಅದು ತುಂಬಾ ಬಿಸಿಲು, ಫುಲ್ಲು ನೀರು ಇಳಿತಾ ಇದೆ. ಅದು ತುಂಬಾ ಖಡಕ್ ಮೂಮೆಂಟ್ ನನಗೆ ಶೂಟಿಂಗ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್. ಅಂಡ್ ನೀವು ಸಿನಿಮಾ ಬಗ್ಗೆ ಕೇಳೋದಾದ್ರೆ, ಖಡಕ್ ಮೂಮೆಂಟ್ ಆಫ್ ದಿ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಆಚೆ ಬಂದ ತಕ್ಷಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅದೊಂದು ಆ ಖಡಕ್ ಮೂಮೆಂಟ್ ಅನ್ಕೊಳ್ತೀನಿ. ವೇಟ್ ಮಾಡ್ತಾ ಇದ್ದೀರಾ? ಎಸ್, ಆ ಮೂಮೆಂಟ್ ವೇಟ್ ಮಾಡಿ. ಸೊ ನನ್ನ ಖಡಕ್ ಮೂಮೆಂಟು ಕಿಂಡ್ರಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಉಷಾ ಭಂಡಾರಿ ಮ್ಯಾಮು. ಸೊ ಅವರು ಫಸ್ಟು ಮಾಂಸ ತಿನ್ನಲ್ಲ. ಆ ಟೈಮಲ್ಲಿ ಏನೋ ಒಂದು ದೇವ್ರದ್ದೇನೋ ಇರುತ್ತಲ್ಲ, ಸೊ ಅದಿತ್ತು. ಬಟ್ ಅವ್ರು ಮಾಂಸ ತಿಂದರು. ಮಾಂಸ ತಿನ್ನೋದ್ರ ಜೊತೆಗೆ ಕೆಳಗಡೆ ಬಿದ್ದಿದ್ದ ಮಾಂಸ, ಅದು ಧೂಳೆಲ್ಲ ಇತ್ತು. ಅದನ್ನು ಅವರು ಏನು ಆ ಕಡೆ ನೋಡಿಲ್ಲ, ಮಣ್ಣಿರೋ ಮಾಂಸನೇ ಗಪ ಗಪ ತಿಂದ್ಬಿಟ್ರು. ಅದು ಮೂವಿಲಿ ನೋಡ್ಬೋದು. ಅದೊಂದು ಪ್ಲಸ್ ಆ ಗುಹೆ ಒಳಗಡೆ ನೈಟೆಲ್ಲ ಶೂಟ್ ಮಾಡಿದ್ದೀವಿ. ಶೂಟ್ ಮಾಡಿದಾಗ ಗಾಳಿ ಬರಲ್ಲ, ಮತ್ತು ಇದಾಗ್ತೀವಿ, ಏನೋ ಫಾಗ್ ಹಾಕ್ತೀವಿ. ಆ ಫಾಗ್ ಸ್ಮೆಲ್ಲು ಅದು ಇದು ಒಂಥರ ಇರಿಟೇಟ್ ಅನಿಸುತ್ತೆ. ಆ ಬ್ರೀತಿಂಗ್ ಫುಲ್ ನೈಟ್, ಅಂದರೆ ತುಂಬ ನೈಟ್ಸ್ಗಳು ಮಾಡಿದ್ದೀವಿ. ಆ ಫುಲ್ ನೈಟ್ ಕೂಡ ಬ್ರೀತಿಂಗ್ ಬರದೆ ಎಲ್ಲರಿಗೂ ಪ್ರಾಬ್ಲಮ್ ಆಗೋದು. ಮತ್ತು ಕ್ಯಾಮ್ರಾಮ್ಯಾನಿಗೂ ಅಲ್ಲಿ ಸ್ಪೇಸ್ ಇರ್ತಾ ಇರಲಿಲ್ಲ. ಸೊ ಈ ಥರ ಖಡಕ್ ಮೂಮೆಂಟ್ ನಾನು ಗುಹೆಯಲ್ಲಿ ನೋಡಿ. ಪ್ರಾಡಕ್ಟ್ ಅದೆಲ್ಲ ಚೆನ್ನಾಗಿ ಕಾಣುತ್ತೆ ಈಗ ಸ್ಕ್ರೀನ್ ಮೇಲೆ. ನೋಡ್ಬೇಕು ನೀವು, ಸಗದ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಮೂವಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಮೆನಿ ಖಡಕ್ ಮೂಮೆಂಟ್ಸ್ ಇದೆ, ಅದರಲ್ಲಿ 2 ಹೇಳ್ತೀನಿ. ಒಂದು, ನಾವು ಆ ಫಾರೆಸ್ಟಲ್ಲಿ, ದಟ್ ಈಸ್ ವೆರಿ ಥಿಕ್ ಫಾರೆಸ್ಟ್, ಅಲ್ಲಿ ಈ ಲೀಚಿನ ಒಂದು ಗಿಡ ಹುಳ ಇದೆ. ಅದು ಬಂದು ಇಟ್ಕೊಂಡ ಫುಲ್ಲು ಬ್ಲಡ್ನ ಸಕ್ ಮಾಡುತ್ತೆ. ನಿಮಗೆ ಗೊತ್ತಲ್ಲ, ಅದು ಹಿಂಗೆ ತೆಗೆದುಬಿಟ್ಟ ಬ್ಲಡ್ ಬರ್ತಾ ಇರುತ್ತೆ. ಹಾಂ, ಸೊ ಆ ಥರ ಒಂದು ಕಾಡು ಎಲ್ಲರೂ ಇದ್ದಾರೆ. ಆ ಕಾಡಲ್ಲಿ ಆರ್ಸ್ ಮೇಲೆ ಕೂತ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರು. ಯಾರಿಗೂ ಹಾರ್ಸ್ ರೈಡಿಂಗ್ ಬರಲ್ಲ, ನನಗೆ ಬರುತ್ತೆ, ನಮ್ಮ ಮಗನಿಗೆ ಬರುತ್ತೆ. ಅದು ಇಬ್ಬರೇ ಅದಿಲ್ಲ, ಬೇರೆ ಎಲ್ಲ ಹೊಸಬವ್ರೆ. ಸೊ ಅದು ಟ್ರೈನಿಂಗ್ ಮಾಡುವಾಗ ಮೇ ಬಿ 20 ಡೇಸ್, ಅರೌಂಡ್ 20 ಡೇಸ್. ಒಬ್ಬರು ಶಿವಪ್ಪನು ಒಬ್ಬರು ಇದ್ದಾರೆ ಆರ್ಟಿಸ್ಟು, ಅವರದು ಕಮುದಾಡಿಯಾ ಅವರ ಹೆಸರು, ದಟ್ ಈಸ್ ದಿ ಟ್ರೈಬ್. ಅವರು ಸ್ವಲ್ಪ ಬಲ್ಕಿ. ಅವ್ರ ಆರ್ಸ್ ಹೆಸರು ಬಾಬು, ಅದನ್ನು ಬಲ್ಕಿ. ಟ್ರೈನಿಂಗ್ ಬಂದು ಮ್ಯಾಲಿಂದ ಕೆಳಗಡೆ ಡಮ್ಮನ್ನು ಬೀಳ್ದು ಪಾಪ 4 ಡೇಸ್ ಈ ವಾಸ್ ಆಲ್ಮೋಸ್ಟ್ ಕೋಮಾ ಸ್ಟೇಜ್. ಅವ್ರು ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ. ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಟೆನ್ಷನ್ ಆಗಿಬಿಟ್ಟು. ಆ್ಯಕ್ಚುಲಿ ಇನ್ನೊಬ್ರು ಒಂದು ಕ್ಯಾರೆಕ್ಟ್ರು ಏನು ಮಾಡಿದ್ದಾರೆ, 2 ಡೇಸ್ ಪಲ್ಲೆ ವಾಟ್ರಲ್ಲೇ ಒಂದು ಕೆರೆಯಲ್ಲಿ ಶೂಟ್ ಮಾಡಿದ್ದೀವಿ. ಕೆರೆಯಲ್ಲಿ ಶೂಟ್ ಮಾಡಿ ಏನಾಗಿದೆ, ಹೋಗಿ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಣ್ಣೀರಿಂದ. ಫುಲ್ ಡೇ ಫುಲ್ಲು ಇದ್ದಿದ್ದಾರೆ. ಹೋಗಿ ತಣ್ಣೀರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿಬಿಟ್ಟಿತ್ತು. ಸೊ ಅದು ನನಗೆ ಹೇಳಿಲ್ಲ ಇವರು. ಸೊ ಒಂದು ಶಿವಪ್ಪ ಸರು ಮತ್ತು ಸರ್ ಒಬ್ಬರು ಹೇಳಿಲ್ಲ. ಒಂದು 2-3 ಡೇಸ್ ಅಲ್ವಾ, 1 ವೀಕ್ ಆದಮೇಲೆ ಹೇಳಿದರು. ಸೊ ನಾನು ಮುಗ್ದಿತ್ತು. ಸೊ ಮಾತಾಡ್ತಿರ್ಲಿಲ್ಲ. ಯೂಶ್ವಲಿ ಬ್ರೈನ್ ಸ್ಟ್ರೋಕ್ ಆದರೆ ಇರಲ್ಲ ಯಾರೂ. ಸೊ ಲಕ್ಕಿಲಿ ಬದುಕಿದ್ದಾರೆ. ಅವತ್ತು ನಾವು ಫುಲ್ ಶಾಕ್ ಆ್ಯಕ್ಚುಲಿ. ಅದನ್ನು ಖಡಕ್ ಮೂಮೆಂಟ್ ಅಂತ ಹೇಳ್ಬೋದು. ಸೋ ಮೆನಿ ಖಡಕ್ ಮೂಮೆಂಟ್ಸ್ಗಳಿವೆ. ತುಂಬ ಇದೆ. ಅಡ್ವೆಂಚರ್, ಪ್ರತಿ ಡೇನೂ ಅಡ್ವೆಂಚರ್.
ಅಂಡ್ ಸಿನಿಮಾ ಕೂಡ ಒನ್ ಆಫ್ ಇಟ್ಸ್ ಕೈಂಡ್ ನ್ಯೂ ಏಜ್ ಜಾನರ್ ಅಲ್ಲಿ ಫ್ಯಾಂಟಸಿ ಅಡ್ವೆಂಚರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರ, ಅದು ನಮ್ಮ ಕನ್ನಡದಲ್ಲಿ ಇಟ್ಸ್ ಒನ್ ಆಫ್ ದ ರೇರೆಸ್ಟ್ ಕೈಂಡ್. ಸೊ ಈ ಥರದ ಸಿನಿಮಾಗಳು ಬೆಳಕಿಗೆ ಬಂದು ಒಂದಷ್ಟು ಆಡಿಯನ್ಸ್ಗಳಿಂದ ನೋಡಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಧೈರ್ಯ ಕೂಡ ಬರುತ್ತೆ. ಆ್ಯಂಡ್ ಈ ಜಾನ್ರೆನ ನಾವು ಕನ್ನಡದಲ್ಲೇ ನೋಡುವಂತಹ ಒಂದು ಆಪರ್ಚುನಿಟಿನ ಕೊಡೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಸಿನಿಮಾ ಇದೆ 28ನೇ ತಾರೀಕು ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಸೊ ಆಡಿಯನ್ಸಿಗೆ ಏನು ಹೇಳೋದಂದರೆ, ಎಲ್ಲ ಜಾನರ್ಸ್ಗಳು ಮೂವೀಸ್ಗಳು ಮಾಸು ಲವ್ ಸ್ಟೋರಿ ಏನೇನಿದೆಯೋ ಅದೆಲ್ಲ ಕಂಪೇರ್ ಮಾಡ್ಕೋಬೇಡಿ. ಎಲ್ಲ ಬ್ರೈನ್ ಎಂಟಿ ಮಾಡ್ಕೊಂಬಂದು ಒಂದು ಹೊಸ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಆ ಹೊಸ ವರ್ಲ್ಡ್ನ ಎಂಜಾಯ್ ಮಾಡಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಸೊ ಇದೇ ಫೆಬ್ರವರಿ 28ಗೆ ಬಂದು ನೋಡಿ ಎಂಜಾಯ್ ಮಾಡಿ. ವಿತ್ ಫ್ಯಾಮಿಲಿ ಸಮೇತನೂ ಬರ್ಬೋದು. ಸೊ ಡೈಲಾಗ್ಸ್ಗಳಿರುತ್ತೆ, ಬ್ಯಾಡ್ ಡೈಲಾಗ್ಸ್ಗಳಿರುತ್ತೆ, ಬಟ್ ನೋ ಪ್ರಾಬ್ಲಮ್, ಅದೆಲ್ಲ ಏನು ಅಂತ ದೊಡ್ಡದಾಗ ಏನೋ ಅನ್ಸಲ್ಲ. ಓಲ್ಡ್ ಮಂಕ್ ಕುಡ್ದಾದ್ಮೇಲೂ ಕೂಡ ಕೆಲವೊಂದು ಡೈಲಾಗ್ಸ್ ಬರುತ್ತೆ. ಮಾಂಕ್ ಹೆಂಗಲೂ ಆ ಥರದಿದೆ, ಬಟ್ ಕಿಕ್ ಗ್ಯಾರಂಟಿ. ಎಸ್, ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಅಂಡ್ KFIಗೆ ಈ ತರದ ಒಳ್ಳೊಳ್ಳೆ ಜಾನರಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ನೀವು ಆಸ್ ಎ ಪ್ರೊಡ್ಯೂಸರ್, ನೀವು ಆಸ್ ಆಕ್ಟರ್, ಇನ್ನೊಂದಷ್ಟು ಆಪರ್ಚುನಿಟೀಸ್ ನಿಮಗೆ ಬರಲಿ. ಆ್ಯಂಡ್ ಅಫ್ಕೋರ್ಸ್ ಈ ಥರದ ಜಾನ್ರನ್ನ ಸಿನಿಮಾ ಕೊಟ್ಟಿದ್ದೀರಾ. ಆ್ಯಂಡ್ ಲಾಟ್ ಮೋರ್ ಟು ಗೋ. ಎಲ್ರಿಗೂ ತುಂಬಾ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ನಿಮಗೂ ನಿಮ್ದು ರಿವ್ಯೂಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ತುಂಬಾ ಚೆನ್ನಾಗಿ ರಿವ್ಯೂಸ್ ಮಾಡ್ತೀರಾ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ವಾಯ್ಸ್ ಮಿಮಿಕ್ರಿ ಮಾಡಬಹುದು. ಹಾಯ್, ಹಲೋ, ನಮಸ್ಕಾರ ಹಿಂಗೆ ಮಾತಾಡ್ತೀರಾ. ಚೆನ್ನಾಗಿದೆ ನಿಮ್ಮ ನಿರೂಪಣಾ ಶೈಲಿ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ದು ಮತ್ತೆ ಮಾಧ್ಯಮದವರು, ಜನಗಳು ಎಲ್ಲರದು ಬೆಂಬಲ, ಸಪೋರ್ಟ್, ಸಹಕಾರ ಇದ್ರೆ ಈ ತರ ಮತ್ತೆ ಸಿನಿಮಾ ಮಾಡೋದಕ್ಕೆ ನಮ್ಗೆ ಶಕ್ತಿ, ಹುರುಪು ಬರುತ್ತೆ. ನಿಮ್ಮಿಂದಲೇ ನಮ್ಗೆ ಶಕ್ತಿ ಬರುತ್ತೆ. ದಯವಿಟ್ಟು 28ನೇ ತಾರೀಕು ಬಂದು ಆಶೀರ್ವಾದ ಮಾಡಿ ಹಾರೈಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದೇ ಸ್ಪೆಷಲ್ ಒಂದು ಚಿಕ್ಕ ರಿಕ್ವೆಸ್ಟ್ ನನ್ನ ಕಡೆಯಿಂದ. ನಾ ಎಲ್ಲರಿಗೂ ಇದೇ ಹೇಳ್ತೀನಿ ಯಾವಾಗಲೂ. ಒಂದು ಲೀಡರ್ ಇದ್ದಾರೆ ಅಂದರೆ ಒಂದು ನೇಷನ್ಗೆ, ಒಂದು ದೇಶಕ್ಕೆ ಸಾಕಾಗಲ್ಲ. ನಾವು ತುಂಬ ಲೀಡರ್ಸೇ ಕ್ರಿಯೇಟ್ ಮಾಡಬೇಕು. ಆ ಥರ ಒಂದು ಒಳ್ಳೆ ಡೈರೆಕ್ಟ್ರ್ ಇದ್ದಾರೆ, ಒಳ್ಳೆ ಹೀರೋ, ಒಳ್ಳೆ ಕಲಾವಿದರುಗಳಿದ್ದಾರೆ ಅಂದರೆ ಒಬ್ಬರು ಇಬ್ಬರು ಇದ್ದ ಸಾಕಾಗಲ್ಲ. ಇಷ್ಟೊಂದು ದೊಡ್ಡ ಕನ್ನಡ ಫಿಲ್ಮ್ಗೆ ನಾವು ಅವನ್ನೇ ರೆಡಿ ಮಾಡಿ, ಎಂಕರೇಜ್ ಮಾಡಿ, ಒಳ್ಳೆ ಯಂಗ್ಸ್ಟರ್ ಟ್ಯಾಲೆಂಟ್ ನಾವು ನಮ್ಮ ಸಿನಿ ಫೀಲ್ಡ್ ಸ್ಯಾಂಡಲ್ವುಡ್ಗೆ ತಕ್ಕೊಂಡು ಬರಬೇಕು. ಅವರು ಇಷ್ಟಪಟ್ಟು ಬರ್ತಾರೆ, ಬಟ್ ಒಂದು ಲೆವೆಲ್ ತಕ್ಕ, ಒಂದು ಸ್ಟೇಜ್ ತನಕ ಬರ್ತಾರೆ. ಅದಕ್ಕೆ ಮೇಲೆ ಬರಬೇಕಂದ್ರೆ ತುಂಬ ಸಪೋರ್ಟ್ ಬೇಕು, ಪಬ್ಲಿಕ್ ಸಪೋರ್ಟ್ ಬೇಕು, ಇಲ್ಲಿರೋ ಆಲ್ರೆಡಿ ಇರೋ ದೊಡ್ಡ ವ್ಯಕ್ತಿಗಳದ್ದು ಸಪೋರ್ಟ್ ಬೇಕು. ನಿಮ್ಮ ಥರ ಇರೋ ದಟ್ ನಮ್ಮ ಮಧ್ಯ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಬೇಕು. ಅದು ಸ್ವಲ್ಪ ಲ್ಯಾಗಿಂಗ್, ನಾಟ್ ಓನ್ಲಿ ಇಯರ್, ದ ಎಂಟೈರ್ ಸಿನಿ ವರ್ಲ್ಡಲ್ಲಿ ಲ್ಯಾಗಿಂಗ್ ಇರುತ್ತೆ. ಈಗ ನಮ್ಮ ಸರೋವರ್, ಹೊಸಬವರು, ಹೀರೋ, ಇವ್ರಿಗೆ ನೀವು ಅವಕಾಶ ಕೊಡ್ತೀರಂದರೆ, ನಮ್ಮ ವೀಕ್ಷಕರು, ನಮ್ಮ ಅಭಿಮಾನಿಗಳು ಅವಕಾಶ ಕೊಟ್ಟು ಅವ್ರು ಎಂಕರೇಜ್ ಮಾಡ್ತೀರಂದರೆ ನಾಳೆ ಸೂಪರ್ ಸ್ಟಾರ್ ಆಗ್ತಾರೆ. ಕರೆಕ್ಟಾ? ಆ ಥರ ನೀವು ಮಾಡಿಲ್ಲ ಅಂದರೆ ಈಗಿರೋ ಸೂಪರ್ ಸ್ಟಾರ್ಗಳು ಇನ್ನು ಎಷ್ಟು ವರ್ಷಗಳಿರ್ತಾರೆ? ಆಮೇಲೆ ಏನಾಗುತ್ತೆ ನಮ್ಮ ಸಿನಿ ಫೀಲ್ಡು? ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ನಮ್ಮ ಎಲ್ಲ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು, ನೀವು ಯಾರು ಆ್ಯಕ್ಟರ್ಸನ್ನು ನೋಡೇಬಾರದು ಅನ್ನೋ ಹಳೆ ಮುಖ ಎದನ್ನ ಇದೆಯಾ ನೋಡಿಕೊಂಡು ಪಿಕ್ಚರ್ಗೆ ಬರ್ತಾರೆ. ಆ ಥರ ಬೇಡ. ನೀವು ಹೊಸಬರು ಬಂದಿದ್ದಾರೆ, ಬನ್ನಿ, ಬಂದು ನೋಡಿ. ನೀವು ಬಂದು ನೋಡುವಾಗ ನಮ್ಮ ಪ್ರೊಜೆಕ್ಟ್ ಸಕ್ಸಸ್ ಆಗುತ್ತೆ. ಒಂದು ಪ್ರೊಜೆಕ್ಟ್ ಸಕ್ಸಸ್ ಆಗಿಬಿಡ್ತು ಅಂದರೆ ನಮಗೆ ಧೈರ್ಯ ಬರುತ್ತೆ, ಎಂಕರೇಜ್ ಆಗ್ತೀವಿ, ಇನ್ನು ಮೇಲೆ ಒಳ್ಳೆ ಕಥೆಗಳು ಕೊಡ್ತೀವಿ. ಈ ಥರ ಇವ್ರಿಗೆ ಮಾತ್ರ ನಾನು ಕೇಳ್ತಾ ಇಲ್ಲ, ಇಡೀ ಯಂಗ್ಸ್ಟರ್ಗೆ, ನ್ಯೂ ಕಮರ್ಗೆ ನೀವು ಎಂಕರೇಜ್ಮೆಂಟ್, ಸಪೋರ್ಟು ಕೊಡಬೇಕು. ದಿಸ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಸ್ಯಾಂಡಲ್ವುಡ್ ಮೇಲೆ ನಿಮ್ಮ ಪ್ರೀತಿಗೆ ಶರಣು. ಇನ್ನೊಂದು ಆ್ಯಕ್ಚುಲಿ ಒಂದು ಟೈಮಲ್ಲಿ ನಾವು ಕೂಡ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದ್ವಿ. ಎಲ್ಲ ದುಡ್ಡು ಹಾಕಿದ್ರು, ಪಾಪ ಎಲ್ಲ ಇದು ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಸ್ಟ್ರಕ್ ಆಗಿದ್ವಿ, ದುಡ್ಡಿಂದು ಸ್ವಲ್ಪ ಔಟ್ಡೋರ್ ಶೂಟಿಂಗ್ ಬೇಕಾಗಿತ್ತು. ಆವಾಗ ವಿನಯ್ ರೆಡ್ಡಿ ಸರ್ ಅಂತ ಇದ್ದಾರೆ. ಸೊ ಅವರು ನಮಗೆ ಸಪೋರ್ಟ್ ಮಾಡಿ, ಸೊ ಔಟ್ಡೋರ್ ಶೂಟ್ ಒಂದಿಷ್ಟು ಎಲ್ಲ ಪೋರ್ಷನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ ಅವ್ರ ಹೆಲ್ಪಿಂದ. ಸೊ ಅವ್ರಿಗೆ ಥ್ಯಾಂಕ್ಫುಲ್ ಇರ್ತೀನಿ ನಾವು, ನಮ್ಮ ಎಲ್ಲ ಹೋಲ್ ಟೀಮ್. ಅವ್ರು ಬಂದಿಲ್ಲ, ಯಾವುದೇ ಇಂಟರ್ವ್ಯೂಗೆ ಬಂದಿಲ್ಲ, ಅವ್ರ ಕೆಲಸ ಇರೋದ್ರಿಂದ. ಒಂದೊಳ್ಳೆ ಸಿನಿಮಾ ಮಾಡ್ಬೇಕು ಅಂದ್ರೆ ಎಲ್ಲ ಕೂಡು ಬರುತ್ತೆ ಅಂತಾರಲ್ಲ, ಆ ಥರ ಇನ್ನೇನು ಥಿಯೇಟ್ರಿಗೆ ಬರ್ತದೆ. ಒಳ್ಳೇದಾಗಲಿ ನಿಮಗೆ. ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.